ಇದು ಅದೃಷ್ಟ ಏನು ಅಂತ ಅಂದರೆ ಅರ್ಜುನ, ಭೀಮ, ನೀನು ಮತ್ತು ನಕುಲ ಸಹದೇವರು ಕುಶಲಿಗಳಾಗಿದ್ದೀರಿ ಅಂತ, ಕುಶಲರಾಗಿ ಇದ್ದೀರಿ ಅಂತ ಹೇಳ್ತಾನೆ ಕೃಷ್ಣ. ಜೂಜಿನಲ್ಲಿ ಗೆದ್ದ ದ್ರೌಪದಿಯನ್ನು ಯಾವ ಪುರುಷಾದಮ ಹಾಸ್ಯ ಮಾಡಿದನೋ, ಅಪಹಾಸ್ಯ ಮಾಡಿದನೋ ಅಂಥ ಕರ್ಣನ ರಕ್ತವನ್ನು ಈಗ ಭೂಮಿ ಕುಡಿತಾ ಇದೆ ಅಂತ ಹೇಳ್ತಾನೆ ಕೃಷ್ಣ. ನೀವು ಹೇಳಿದ್ದು ಮಾತ್ರ ಸಾಕಾಗೋದಿಲ್ಲ ನನಗೆ, ನಾನು ಕರ್ಣ ಸತ್ತಿದ್ದನ್ನು ನೋಡಬೇಕು ಅಂತ ಯುಧಿಷ್ಠಿರನಂತ ಯುಧಿಷ್ಠಿರ ಅಂತ ಉದ್ಘೋಷಣೆ ಮಾಡಿಬಿಡ್ತಾನೆ. ಕೃಷ್ಣನಿಗೆ ಹೇಳ್ತಾನೆ, ಅದ್ಯ ರಾಜಾಸ್ಮಿ ಗೋವಿಂದ, ನಾನಿವತ್ತು ಭೂಮಂಡಲದ ದೊರೆಯಾದೆ ಅಂತ. ನನ್ನನ್ನು ಪರಿಪಾಲನೆ ಮಾಡೋದಕ್ಕೆ ನೀನಿದ್ದಿ. ಎಂಥವನು ಅಂದರೆ ವಿವೇಕಿಯಾದ ನೀನು, ವೀರನಾದ ನೀನು, ನಮ್ಮೆಲ್ಲರ ಒಡೆಯನಾದ ನೀನಿದ್ದಿ. ನಿನ್ನ ಪರಿಪಾಲನೆಯಲ್ಲಿ ಈ ಜಗತ್ತನ್ನು ಆಳ್ತೇನೆ ನಾನು ಅಂತ ಹೇಳ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಹಾಭಾರತ ರಹಸ್ಯಗಳಲ್ಲಿ ನಾವು 17ನೇ ದಿನದ ಯುದ್ಧದಲ್ಲಿದ್ದೀವಿ. 17ನೇ ದಿನದ ಯುದ್ಧದಲ್ಲಿ ಕರ್ಣನ ವಧೆ ಆಗಿರೋದನ್ನು ನೋಡಿದ್ವಿ. ಮುಂದಿನ ವಿಚಾರಗಳನ್ನ ಹೇಳೋದಕ್ಕೆ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್. ಬನ್ನಿ ಅವ್ರನ್ನ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ಮುಂದೇನಾಯಿತು ಅಂತ ಹೇಳೋಕ್ಕಿಂತ ಮುಂಚೆ ಗೌರಿ ಶಕ್ಕಿ ಸ್ಟುಡಿಯೋದ ಒಂದು ವಿಚಾರ ಹೇಳಬೇಕು. ಇತ್ತೀಚೆಗೆ ನಾವು ಈ ಮಾಯೆ ಅನ್ನೋ ಒಂದು ಎಂಟರ್ಟೈನ್ಮೆಂಟ್ ಕುರಿತಾದ ಚಾನಲ್ನ ಓಪನ್ ಮಾಡಿದ್ದೀವಿ, ಲಾಂಚ್ ಮಾಡಿದ್ದೀವಿ. ಅದರಲ್ಲಿ ಬರೀ ಸಿನಿಮಾದ ಕುರಿತಾಗಿ, ರಿಯಾಲಿಟಿ ಶೋಗಳ ಕುರಿತಾಗಿ, ಬಿಗ್ ಬಾಸ್ ಕುರಿತಾಗಿ ಈ ಥರ ಎಂಟರ್ಟೈನ್ಮೆಂಟ್ ವಿಚಾರಗಳನ್ನ ಕವರ್ ಮಾಡ್ತಾ ಇರ್ತೀವಿ. ಆಸಕ್ತರು ದಯವಿಟ್ಟು ಅದನ್ನು ಗಮನಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೇನೆ. ಎಸ್ ಸರ್, ಅದರ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ. ನೀವು ಕೆಳಗಡೆ ಹೋದರೆ ನಿಮಗೆ ಲಿಂಕ್ ಸಿಗುತ್ತೆ. ಕಮ್ಯುನಿಟಿ ಪೇಜಲ್ಲೂ ಲಿಂಕ್ ಇರುತ್ತೆ. ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇರಿ. ಥ್ಯಾಂಕ್ ಯು. ಸೊ ವಾಪಸ್ ನಮ್ಮ ಕರ್ಣನ ವಿಚಾರಕ್ಕೆ ಬರೋದಾದರೆ, ಸೊ ಎಸ್ ಸರ್, ಕೃಷ್ಣ ಅರ್ಜುನನನ್ನು ಆಲಿಂಗನ ಮಾಡ್ಕೊಳ್ತಾನೆ. ಅವರಿಬ್ಬರು ಶಂಖನಾದ ಮಾಡ್ತಾರಲ್ಲ, ಅದಾಗ್ತಾ ಇದ್ದಾಗ ಆಶ್ಲಿಷ್ಯ ಪಾರ್ಥಂ ದಾಶಾರ್ಹೋ ಹರ್ಷಾದ್ವಚನಮಬ್ರವೀತ್. ಕೃಷ್ಣ ಬಹಳ ಸಂತೋಷ ಆಗಿರುತ್ತೆ ಅವನಿಗೆ, ಹರ್ಷದಿಂದ ಮಾತಾಡ್ತಾನೆ. ಹತೋ ಬಲಭಿದಾವೃತ್ರಸ್ತ್ವಯಾ ಕರ್ಣೋ ಧನಂಜಯ ವಧಂ ವೈ ಕರ್ಣವೃತ್ರಾಭ್ಯಾಂ ಕಥಯಿಷ್ಯಂತಿ ಮಾನವಾಹ. ಹಿಂದೆ ಇಂದ್ರ ವೃತ್ರಾಸುರನನ್ನು ಕೊಂದಿದ್ದ, ನೀನು ಕರ್ಣನನ್ನು ಕೊಂದೆ. ಇನ್ನು ಮುಂದಿನ ಕಾಲದಲ್ಲಿ ಈ ಎರಡು ವಧೆಯ ಕಥೆಗಳನ್ನು ಜನ ಹೇಳ್ಕೊಳ್ತಾ ಇರ್ತಾರೆ ಅಂತ. ಇಂದ್ರ ವೃತ್ತಾಸುರನನ್ನು ಕೊಂದ ಕಥೆಗೆ ಎಷ್ಟು ಪ್ರಾಶಸ್ತ್ಯ ಬರುತ್ತೋ, ನೀನು ಕರ್ಣನನ್ನು ಕೊಂದ ಕಥೆಗೆ ಅಷ್ಟು ಪ್ರಾಶಸ್ತ್ಯ ಬರುತ್ತೆ ಅಂತ ಅವನು ಹೇಳ್ತಾನೆ. ನಿನ್ನ ಈ ಯಶಸ್ಸು ಏನಿದೆ, ನಿನ್ನ ದೊಡ್ಡ ಯಶಸ್ಸು ಇದು, ಇದನ್ನು ನಾವು ಧರ್ಮರಾಜನಿಗೆ ಹೋಗಿ ಹೇಳೋಣ ಅಂತ ಹೇಳ್ತಾನೆ. ತಮ್ಮಿಮಂ ವಿಕ್ರಮಂ ಲೋಕೆ ಪ್ರಥಿತಂತೆ ಯಶೋವಹಂ. ಲೋಕದಲ್ಲೆಲ್ಲ ನಿನಗೆ ಹೆಸರಾಗತ್ತೆ ಇದರಿಂದ. ನಿವೇದಯಾಮಃ ಕೌಂತೆಯ ಧರ್ಮರಾಜಾಯ ಧೀಮತೆ ಅಂತ, ಧರ್ಮರಾಜನಿಗೆ ಇದನ್ನು ಹೇಳಬೇಕು ಅಂತ. ಯಾಕೆ ಅಂದರೆ ಬಹಳ ಕಾಲದಿಂದ ಕರ್ಣನ ಸಾವಿನ ನಿರೀಕ್ಷೆಯಲ್ಲಿದ್ದ ಯುಧಿಷ್ಠಿರ ಅಂತ. ವಧಂ ಕರ್ಣಸ್ಯ ಸಂಗ್ರಾಮೇ ದೀರ್ಘಕಾಲ ಚಿಕೇರ್ಚಿತಂ. ಈಗ ಕರ್ಣನನ್ನು ಕೊಲ್ಲಬೇಕು ಅಂತ ಅರ್ಜುನನಿಗೆ ಕೂಡ ಹಳೆ ಇದೇನೂ ಆಗಿರಲಿಲ್ಲ. ಬಹಳ ಕಾಲದಿಂದ ನಾನು ಕರ್ಣನ ಕೊಲ್ಲಬೇಕು ಅಂತ ಅಂದ್ಕೊಂಡು ಕೂತಿರಲಿಲ್ಲ ಅವನು. ಆದರೆ ಕರ್ಣನ ಸಂಹಾರ ಆಗಬೇಕು ಅಂತ ಯುಧಿಷ್ಠಿರನ ಬಯಕೆ ಆಗಿತ್ತು ಅಂತ. ಯಾಕೆಂದರೆ ಅವನಿಗೆ ಸ್ಪಷ್ಟ ಗೊತ್ತಿತ್ತು, ದುರ್ಯೋಧನನಿಗಿರುವ ಇದ್ಯಾವುದು ಭರವಸೆ ಯಾರು ಅಂದರೆ ಕರ್ಣ ಇರುವವರೆಗೂ ದುರ್ಯೋಧನ ತನ್ನ ಕೆಲಸಗಳನ್ನು ನಿಲ್ಲಿಸೋಲ್ಲ ಅನ್ನೋದು ಅಂಶ ಗೊತ್ತಿತ್ತಲ್ಲ. ಹಾಗಾಗಿ ಅವನಿಗೆ ನಿರೀಕ್ಷೆ ಇತ್ತು, ಕರ್ಣನ ಸಾವಾಗದೆ ಇಲ್ಲೇನೂ ಆಗೋಲ್ಲ ಅನ್ನೋದು ಯುಧಿಷ್ಠಿರನಿಗೆ ಇತ್ತು. ಯಾಕೆಂದರೆ ಭೀಷ್ಮ ಆಯಿತು, ದ್ರೋಣರಾದರೂ ಕೂಡ ಏನೂ ಬದಲಾವಣೆ ಆಗಲಿಲ್ಲ. ಆದರೆ ಇವನ ನಂತರ ಬದಲಾವಣೆ ಆಗುತ್ತೆ ಅನ್ನೋದು ಯುಧಿಷ್ಠಿರನಿಗೆ ಗೊತ್ತಿತ್ತು ಅಂತ. ಅರ್ಜುನ ಆಗಲಿ ಅಂತ ಹೇಳ್ತಾನೆ. ಅವರಲ್ಲಿಂದ ಹೊರಡೋರು ಆ ಕಡೆ ರಥವನ್ನು ತಿರುಗಿಸಿ ಹೊರಡೋರು ಅಲ್ಲಿರೋರಿಗೆಲ್ಲ ಇವನು ಕೃಷ್ಣ ಸೂಚನೆ ಕೊಡ್ತಾನೆ. ದೃಷ್ಟದ್ಯುಮ್ನಂ ಯುಧಾಮನ್ಯುಂ ಮಾದ್ರೀಪುತ್ರೌ ರುಕೋದರಂ ಯೂಧಾನಂಚ. ದೃಷ್ಟದ್ಯುಮ್ನ, ಯುಧಾಮನ್ಯು, ನಕುಲ ಸಹದೇವರು, ಭೀಮ ಮತ್ತು ಯೂಧಾನ ಇವರುಗಳಿಗೆ ಅವನು ಹೇಳ್ತಾನೆ, ಶತ್ರುಗಳನ್ನು ತಡೆ ಹಿಡಿದು ನಿಲ್ಲಿಸಿ, ನೀವು ಅವ್ರ ಜೊತೆಗೆ ಯುದ್ಧ ಮಾಡ್ತಾಯಿರಿ, ನಾವು ಶಿಬಿರಕ್ಕೆ ಹೋಗಿ ಬರ್ತೀವಿ ಅಂತ. ಯಾಕೆಂದರೆ ಕರ್ಣ ಸತ್ತ ಅನ್ನೋದನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆ ಯುಧಿಷ್ಠಿರನಿಗೆ ತಿಳಿಸ್ಬೇಕಾಗಿದೆ ಮತ್ತು ನಾವೇ ತಿಳಿಸ್ಬೇಕಾಗಿದೆ. ಹಾಗಾಗಿ ಅಷ್ಟೊತ್ತು ತನಕ ನೀವು ನಿರ್ವಹಿಸ್ತಾ ಇರಿ ಯುದ್ಧರಂಗವನ್ನು ಅಂತ ಹೇಳ್ತಾರೆ. ಹೀಗೆ ಹೇಳಿ ಅವರಲ್ಲಿ ಆಗಲಿ ಅಂತ ಅವ್ರು ಯುದ್ಧ ಮುಂದುವರಿಸ್ತಾರೆ. ಅಂದರೆ ಯುದ್ಧ ಮುಂದುವರಿಸೋದಕ್ಕೆ ಅವರೇನು ಇರೋಲ್ಲ. ಈಗ ಆ ಹೊತ್ತಿನಲ್ಲಿ ಎಲ್ಲರೂ ಹಿಂದಿರುಗಿರ್ತಾರೆ, ಆದರೆ ಅವರಲ್ಲಿ ಯುದ್ಧಾಭಿಮುಖವಾಗಿ ನಿಂತ್ಕೊಂಡಿರ್ತಾರೆ ಸನ್ನದ್ಧರಾಗಿ. ಇವರು ಶಿಬಿರಕ್ಕೆ ತೆರಳುತ್ತಾರೆ. ಅಲ್ಲಿ ಬಂಗಾರದ ಮಂಚದ ಮೇಲೆ ಮಲಗಿರ್ತಾನೆ ಯುಧಿಷ್ಠಿರ. ಆವಾಗಾಗಿತ್ತಲ್ಲ, ಘಟನೆಗಳಾಗಿದೆಯಲ್ಲ,
ಚಿತ್ರವಿಚಿತ್ರವಾದ ಸಂಭಾಷಣೆಗಳು ಏನೇನೋ ನಡೆದಿತ್ತಲ್ಲ, ಅಲ್ಲಿ ಹೋಗಿ ಮಲಗಿದ್ದ ಅವನ ಕಾಲು ಹಿಡಿದು ನಮಸ್ಕಾರ ಮಾಡ್ತಾರೆ. ಅಗ್ರಹೀತಾಂಜ ಚರಣವು ಮುದಿತವು ಪಾರ್ಥಿವಸ್ಥಿತವು, ಇಬ್ಬರು ಅವನ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾರೆ. ಅವರಿಬ್ಬರ ಮುಖದ ಸಂತೋಷವನ್ನು ನೋಡಿಯೇ ಮತ್ತು ಅವರ ದೇಹದಲ್ಲಾದ ಗಾಯಗಳನ್ನು ನೋಡಿಯೇ ಕರ್ಣನ ವಧೆಯಾಗಿದೆ ಅಂತ ಯುಧಿಷ್ಠಿರ ನಿರ್ಣಯಿಸಿದನಂತೆ. ತಯೋ ಪ್ರಹರ್ಷಮಾಲಕ್ಷ ಪ್ರಹಾರಾಂಶ್ಚ ಅತಿಮಾನುಷಾನ್ ಅಂತ. ಮುಖದಲ್ಲಿ ಅಷ್ಟು ಖುಷಿ ಇತ್ತು, ದೇಹದಲ್ಲಿ ಮನುಷ್ಯರಿಗೆ ಸಹಿಸಲಾಗದಷ್ಟು ಗಾಯಗಳಿದ್ವು ಅವರ ದೇಹದಲ್ಲಿ. ಅದೆರಡರಿಂದ ಗೊತ್ತಾಯಿತು ಅವನಿಗೆ ರಾಧೇಯಂ ನಿಹತಂ, ಕರ್ಣಸತ್ತ ಅನ್ನೋದು ಅವನಿಗೆ ಅರ್ಥ ಆಯ್ತಂತೆ. ಎದ್ದು ಕುಳಿತುಕೊಳ್ತಾನೆ ಯುಧಿಷ್ಠಿರ. ಅವನು ಪೆಟ್ಟು ತಿಂದು ಭಾಳ ಪೆಟ್ಟು ತಿಂದಿರ್ತಾನಲ್ಲ, ಅವತ್ತು ಕರ್ಣನೇ ಅವನಿಗೆ ಭಾಳ ಪೆಟ್ಟು ಮಾಡಿದ್ದು. ಅವನು ಎದ್ದು ಕುಳಿತ ಮೇಲೆ ಕೃಷ್ಣ ಎಲ್ಲವನ್ನ ಹೇಳ್ತಾನೆ, ಹೇಗೆ ನಡೀತು, ಹೇಗೆ ಆಯಿತು ಅಂತ. ಅವ್ನು ಬಂಗಾರದ ಮಂಚದ ಮೇಲೆ ಕೂತ್ಕೊಂಡಿರ್ತಾನೆ ಅಂದ್ರೆ ನಮಗೆ ಒಂಥರ ಆರಾಮಾಗಿ ಕೂತ್ಕೊಂಡಿದ್ದಾನೆ ಅನ್ಸುತ್ತೆ. ಆ ಥರ ಇಲ್ಲ ಆ್ಯಕ್ಚುಲಿ, ಅದು ಚುಚ್ಚುತ್ತಾ ಇರುತ್ತೆ ಅದು. ಅಲ್ಲಿ ಇವನಿಗೆ ಗಾಯ ಬೇರೆ ಆಗಿದೆಯಲ್ಲ, ಗಾಯ ಆಗಿದೆ, ಅವನಿಗೂ ಗಾಯ ಆಗಿದೆ. ಸುಧಾರಿಸ್ಕೊಳ್ತಾ ಇದ್ದಾನೆ. ಇರೋದೇ ಬಂಗಾರದ ಮಂಚಗಳು, ಮರದ ಮಂಚಗಳು ಬಳಸೋದೇ ಇಲ್ಲ ಅದೇ ರಾಜರುಗಳು ಅವರು. ಕೃಷ್ಣ ಹೇಳ್ತಾನೆ ಅವನಿಗೆ ಈಶ ದುತ್ಸ್ಮಯ ಮಾನಸ್ತು ಅಂತ. ಅಂದರೆ ಕೃಷ್ಣನಲ್ಲಿ ಅಂದರೆ ಆ ಥರ ಕಾಣದ ಒಂದು ಥರದ್ದು ಅಂತ, ನಗ್ತಾ ಬಹಳ ಜೋರಾಗಿ ನಗ್ತಾ ಇದ್ದಂತೆ ಕೃಷ್ಣ. ಅಂದರೆ ಎಲ್ಲ ಮುಗೀತು ಅನ್ನೋ ನಿರ್ಣಯಕ್ಕೆ ಕೃಷ್ಣ ಕೂಡ ಬಂದಂತೆ ಕಾಣಿಸತ್ತೆ, ಇನ್ನೇನು ಆಗಬೇಕಾದ್ದೆಲ್ಲ ಆಯಿತು ಅಂತ. ಕೃತಾಂಜಲಿ ರಥಾಚ್ಯುತ ಅಂತ ಕೈ ಮುಗಿದುಕೊಂಡೇ ಹೇಳದಂತೆ ಯುಧಿಷ್ಠಿರನಿಗೆ ಅಂತ. ಅಂದರೆ ಅವನು ದೇವರು ಪರಮಾತ್ಮ ಅನ್ನೋ ವಿಷಯ ಬೇರೆ, ಇಲ್ಲಿ ಅವನು ಹೇಗೆ ವ್ಯವಹರಿಸಬೇಕೋ ಹಾಗೆ ವ್ಯವಹರಿಸ್ತಾನೆ. ದಿಷ್ಟ್ಯಾ ಗಾಂಡೀವ ಧನ್ವಾ ಚ ಪಾಂಡವಶ್ಚ ವೃಕೋದರ ತ್ವಂಚ್ವಾಪಿ ಕುಶಲೀ ರಾಜನ್ ಮಾದ್ರೀಪುತ್ರೌ ಚ ಪಾಂಡವವು. ಇದು ಅದೃಷ್ಟ ಏನು ಅಂತ ಅಂದರೆ, ಅರ್ಜುನ, ಭೀಮ, ನೀನು ಮತ್ತು ನಕುಲ ಸಹದೇವರು ಕುಶಲಿಗಳಾಗಿದ್ದೀರಿ ಅಂತ, ಕುಶಲರಾಗಿ ಇದ್ದೀರಿ ಅಂತ ಹೇಳ್ತಾನೆ ಕೃಷ್ಣ. ಅಂದರೆ ಇಲ್ಲಿ ಕೃಷ್ಣನಿಗೆ ಕೂಡ ಕರ್ಣನ ಭಯ ಇತ್ತು ಅನ್ನೋದು ಗೊತ್ತಾಗುತ್ತೆ. ಕೃಷ್ಣನಿಗೆ ಭಯ ಅಂದರೆ ಅವನಿಗೇನೋ ಆಗತ್ತೆ ಅನ್ನೋ ಭಯ ಅಲ್ಲ, ಪಾಂಡವರಿಗೆ ಏನನ್ನಾದರೂ ಮಾಡೋದಿದ್ದರೆ ಅದು ಕರ್ಣ ಅನ್ನೋದು ಅವನಿಗೆ ನಿಶ್ಚಿತ ಇತ್ತು. ಅದರರ್ಥ ಭೀಷ್ಮದ್ರೋಣರು ಕಡಿಮೆ ಸಾಮರ್ಥ್ಯದವರು ಅಂತ ಅಲ್ಲ. ಭರವಸೆ ಏನು ಅಂತ ಅಂದರೆ, ಯಾವ ಕಾರಣಕ್ಕೂ ಭೀಷ್ಮದ್ರೋಣರು ಇವ್ರು ಯಾರನ್ನು ಕೊಲ್ಲೋಲ್ಲ ಅನ್ನೋದು ನಿಶ್ಚಿತ. ಎಂಥದೇ ಯುದ್ಧ ಆಗಲಿ, ಏನು ಬೇಕಿದ್ರೂ ಆಗಲಿ, ಈ 5 ಜನರಲ್ಲಿ ಯಾರೊಬ್ಬರನ್ನು ಭೀಷ್ಮನೂ ಕೊಲ್ಲೋದಿಲ್ಲ, ದ್ರೋಣರು ಕೊಲ್ಲೋದಿಲ್ಲ. ಕೊಲ್ಲೋದು ಯಾರು ಅಂತ ಅಂದರೆ, ಕೊಲ್ಲೋದು ಕರ್ಣ ಮಾತ್ರ. ಆ ಅಂಶಕ್ಕೆ ಆಗಬಹುದಾದರೆ ಯಾರು ಅಂದರೆ ಕರ್ಣ ಮಾತ್ರ. ಆದರೂ ಅವನು ಕೊಲ್ಲಬಾರದು ಅಂತ ಅವನೇ ನಿಶ್ಚಯಿಸಿಕೊಂಡಿದ್ದ. ಹಾಗಾಗಿ ಅವನು ಕೊಲ್ಲಿಲ್ಲ, ಆದರೆ ಅರ್ಜುನನನ್ನು ಕೊಲ್ಲುವ ಪ್ರಯತ್ನ ಇತ್ತು ಅವನದ್ದು. ಹಾಗಾಗಿ ಕೃಷ್ಣನಿಗೆ ಪಾಂಡವರ ವಿಷಯದಲ್ಲಿದ್ದ ಒಂದು ಆತಂಕ ಯಾರು ಅಂದರೆ ಕರ್ಣ. ಹೇಳ್ತಾನೆ, ಮುಕ್ತಾಹ ವೀರಕ್ಷಯಾದಸ್ಮಾತ್ ಸಂಗ್ರಾಮಾತ್ ಲೋಮಹರ್ಷಣಾತ್. ನೀವೀಗ ಬಿಡುಗಡೆ ಹೊಂದಿದಿರಿ, ಮುಕ್ತರಾದಿರಿ. ಯಾವುದರಿಂದ ಅಂದರೆ ಈ ಸಂಗ್ರಾಮ ಇದೆಯಲ್ಲ, ರೋಮಾಂಚಕವಾದ ಈ ಸಂಗ್ರಾಮ ಇದೆಯಲ್ಲ, ವೀರಕ್ಷಯದ ಸಂಗ್ರಾಮ ಇದೆಯಲ್ಲ ಅಂತಂದರೆ ವೀರರೆಲ್ಲ ಕ್ಷಯಿಸಿ ಹೋಗ್ತಾ ಇದ್ದಾರೆ, ಅಂತಹ ಸಂಗ್ರಾಮ ಮುಗೀತು. ಇನ್ನು ಮುಕ್ತಾಹ, ನೀವು ಇದರಿಂದ ಬಿಡುಗಡೆಗೊಂಡ್ರಿ, ಮುಂದೇನು ಮಾಡಬೇಕೋ ಆ ಕೆಲಸಗಳನ್ನು ಮಾಡು ಅಂತ ಹೇಳ್ತಾನೆ ಕೃಷ್ಣ. ಯುದ್ಧ ಮುಗುದಿಲ್ಲ ಅಂದರೆ ಶಲ್ಯ ಇದ್ದಾನೆ, ದುರ್ಯೋಧನ ಇದ್ದಾನೆ, ಯುದ್ಧ ಮುಗೀತು ಅಂತ ಘೋಷಣೆ ಆಗಿಲ್ಲ. ಆದರೆ ಏನು ಅಂತ ಅಂದರೆ ಯುದ್ಧ ಮುಗಿದಂತೆ, ಇನ್ನೇನು ಉಳ್ಕೊಂಡಿಲ್ಲ, ಇನ್ನೇನೊಂದು ಚೂರುಪಾರು ಇರುತ್ತೆ, ಇದ್ರೂ ಲೆಕ್ಕಕ್ಕಿಲ್ಲ ಅನ್ನೋ ತರಹದಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಕ್ಷಿಪ್ರ ಮುತ್ತರ ಕಾಲಾನಿ ಕುರು ಕಾರ್ಯಾಣಿ ಪಾರ್ಥಿವ ಅಂತ. ಯುದ್ಧ ಮುಗಿದ ಮೇಲೆ ಆರಂಭ ಆಗುತ್ತಲ್ಲ, ಈಗ ಈ ಮುಂದಿನ ಕಾರ್ಯಗಳು ಆರಂಭ ಆಗುತ್ತವಲ್ಲ. ಈಗ ದೇಶವನ್ನು ಕೈಗೆ ತಗೋಬೇಕು, ರಾಜ್ಯಾಡಳಿತಕ್ಕೆ ಮುಂದಾಗಬೇಕು, ಎಷ್ಟಾರು ಕೆಲಸಗಳಿವೆ. ಈಗಲೇ ಇರೋದು ಸವಾಲು. ಯುದ್ಧದಲ್ಲಿ ಎಷ್ಟು ಸವಾಲಿರುತ್ತೋ ಯುದ್ಧ ಮುಗಿದ ಮೇಲೆ ಅದಕ್ಕಿಂತ ಹೆಚ್ಚಿನ ಸವಾಲಿರುತ್ತೆ ಈ ಯುದ್ಧದಲ್ಲಿ. ಹಾಗಾಗಿ ಮುಂದಿನ ಕಾರ್ಯಗಳನ್ನು ನೀನು ಆರಂಭ ಮಾಡಿಬಿಡು ಈಗಲೇ ಅಂತ. ಇದು ಒಂಥರ ಎಲೆಕ್ಷನಲ್ಲಿ ಬಹುಮತ ಬಂತು ಅಂತ ಗೊತ್ತಾದ್ಮೇಲೆ ಮುಗೀತಲ್ಲಿಗೆ ಅಲ್ವಾ. ಸೊ ನಾವು ಹೆಂಗೂ ಅಧಿಕಾರಕ್ಕೆ ಬರ್ತೀವಿ, ಮುಂದಿನ ಕೆಲಸಗಳನ್ನ ಶುರು ಮಾಡ್ಕೊಂಡಿರುತ್ತೆ ಆಲ್ರೆಡಿ. ಒಂದು ಪ್ರೋಟೋಕಾಲ್ ಇರುವಂಥವ್ರು, ಗೌರ್ಮೆಂಟಲ್ಲಿ ಇರುವಂಥವ್ರು ಎಲ್ಲರೂ ಕೂಡ ಸೆಷನನ್ನು, ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ಎಲ್ಲವನ್ನೂ ಪ್ಲ್ಯಾನ್ ಮಾಡ್ತಿರ್ತಾರೆ ಬ್ಯಾಕ್ ಡೋರಲ್ಲಿ. ಅದು ಆ ಥರದ್ದು ಕೆಲಸ. ಅಂದರೆ ಸರ್, ಈಗ 11 ಗಂಟೆಗೆ 10:30 11 ಗಂಟೆಗೆ ಎಲೆಕ್ಷನ್ ರಿಸಲ್ಟ್ ಬರೋಕ್ಕೆ ಆರಂಭ ಆಗುತ್ತಲ್ಲ, 1:30-2 ಗಂಟೆಗೆ ಚಿತ್ರಣ ಸಿಕ್ಕಿಬಿಡತ್ತೆ. ಆಗ ಲೀಡ್ ಮಾತ್ರ ತೋರಿಸ್ತಾ ಇರ್ತಾರೆ. ಈವನ್ ಚುನಾವಣಾ ಆಯೋಗ ಅಲ್ಲಲ್ಲಿ ಇನ್ನೂ ಅನೌನ್ಸ್ ಕೂಡ ಮಾಡ್ತಾ ಇರೋಲ್ಲ. ಅನೌನ್ಸ್ ಮಾಡಿ ಒಂದು ನಿಖರ ಸಂಖ್ಯೆ ಅಂತ ಬರುವಾಗ 4:30-5 ಗಂಟೆ ಆಗುತ್ತೆ. ಆದರೆ 1:30-2 ಗಂಟೆಗೆ
ಲೀಡ್ಗಳ ಮೇಲೆ ನಿರ್ಣಯ ಮಾಡ್ತಾರೆ, ಆಯಿತು ಇನ್ನು ಇವ್ರದ್ದು ಅಂತ. ಆಗಲೇ ಆರಂಭ ಆಗಿಬಿಡತ್ತೆ. ಅಂದರೆ ಈಗ ಕಡಿಮೆ ಇದೆ ಸ್ಥಾನಗಳು ಅಂತ ಅಂದರೆ ಯಾರ ಜೊತೆಗೆ ಮಾತಾಡೋದು ಅಂತ ಹಿಂಬಾಗಿಲಿನ ಎಲ್ಲ ಕೆಲಸಗಳು ಆರಂಭ ಮಾಡಿಬಿಡ್ತಾರೆ. ಯಾವ ಪಕ್ಷನ ಮಾತಾಡಿಸ್ಬೇಕು, ಏನು ಮಾಡಬೇಕು ಅಂತ. ಆ ತರಹದಲ್ಲಿ ಹೇಳ್ತಾ ಇದ್ದಾನೆ ಅವನಿಗೆ. ಹತೋ ವೈಕರ್ತನ ಕ್ರೂರಃ ಸೂತಪುತ್ರೋ ಮಹಾಬಲಃ. ಕ್ರೂರನಾದ ಕರ್ಣ ಸತ್ತಾಯಿತು, ನಿನಗೆ ಅದೃಷ್ಟದಿಂದಾಗಿ ದೈವವಶಾತ್ ಅಂತ ದೈವದಿಂದಾಗಿ ನಿನಗೆ ಜಯ ಸಿಕ್ತು, ಇದು ನಿನ್ನ ಅಭಿವೃದ್ಧಿ ಅಂತ ಯುಧಿಷ್ಠಿರನಿಗೆ ಕೃಷ್ಣ ಹೇಳ್ತಾನೆ. ಅದನ್ನು ಹೇಳುವಾಗ ಹೇಳ್ತಾನೆ, ಯಸ್ಸದ್ಯೂತಜಿತಾಂ ಕೃಷ್ಣಾಂ ಪ್ರಾಹಸತ್ ಪುರುಷಾಧಮಃ ತಸ್ಯಾದ್ಯ ಸೂತಪುತ್ರಸ್ಯ ಭೂಮಿ ಪಿಬತಿ ಶೋಣಿತಂ. ಜೂಜಿನಲ್ಲಿ ಗೆದ್ದ ದ್ರೌಪದಿಯನ್ನು ಯಾವ ಪುರುಷಾಧಮ ಹಾಸ್ಯ ಮಾಡಿದನೋ, ಅಪಹಾಸ್ಯ ಮಾಡಿದನೋ ಅಂಥ ಕರ್ಣನ ರಕ್ತವನ್ನು ಈಗ ಭೂಮಿ ಕುಡಿತಾ ಇದೆ ಅಂತ ಹೇಳ್ತಾನೆ ಕೃಷ್ಣ. ಮಾತು ಭಾಳ ಚೆನ್ನಾಗಿರೋದು, ಪ್ರಾಹಸತ್ ಪುರುಷಾಧಮಃ ಅಂತ. ಅಂದರೆ ಕರ್ಣನ ವಿಷಯದಲ್ಲಿ ಕೃಷ್ಣನಿಗಿರುವ ಆಕ್ಷೇಪದಲ್ಲಿ ಪ್ರಮುಖವಾದದ್ದು ಯಾವುದು ಅಂದರೆ ಅದೇನೆ ಅಂತ. ದ್ರೌಪದಿಯನ್ನು ಅವನು ಹೀನಾಯವಾಗಿ ಕಂಡನಲ್ಲ ಅದು ಅಂತ. ಅವನ ಮಾತನ್ನು ಕೇಳಿ ಯುಧಿಷ್ಠಿರ ಅದೃಷ್ಟ ಅದೃಷ್ಟ ಅಂತ ಉದ್ಘೋಷಿಸ್ತಾನೆ. ದಿಷ್ಟ್ಯೇತಿ ರಾಜೇಂದ್ರ ಅಂತ. ಇಲ್ಲೆಲ್ಲ ಅಂದರೆ ಇನ್ಯಾರೋ ಒಬ್ಬರ ವಧೆ ಆದಾಗ ಅದನ್ನು ಅದೃಷ್ಟ ಅಂತ ಯಾರೂ ಮಾತಾಡ್ತಾ ಇಲ್ಲ, ಸಾಮರ್ಥ್ಯ ಅಂತಲೇ ಮಾತಾಡ್ಕೊಳ್ತಾ ಇದ್ರು ಇವರು. ಭೀಷ್ಮನನ್ನು ಸೋಲಿಸಿದಾಗ ಆಗಲಿ ಅಥವಾ ದ್ರೋಣರ ವಿಷಯದಲ್ಲಾಗಲಿ. ಯಾಕೆಂದರೆ ಅಲ್ಲೆಲ್ಲ ನಡೆದಿದ್ದೇನು ಅಂತ ಅಂದರೆ ಭೀಷ್ಮನ ವಿಷಯದಲ್ಲಿ ಇವನನ್ನು ತಂದು ನಿಲ್ಲಿಸಿ ಅವನದೇ ಉಪಾಯದಿಂದ ಕೆಲಸ ಮಾಡಿದ್ರು. ದ್ರೋಣರ ವಿಷಯದಲ್ಲೂ ಪಕ್ಕಾ ಅಲ್ಲಿ ನಡೆದಿದ್ದು ತಂತ್ರವೇ. ಆದರೆ ಕರ್ಣನ ವಿಷಯದಲ್ಲಿ ನಡೆದಿದ್ದು ಅದು ಯಾವುದೂ ಅಲ್ಲ. ಅಂದರೆ ನೇರ ಯುದ್ಧದಲ್ಲೇ ನಡೆದಿದೆ, ಅದು ನೇರ ಯುದ್ಧದಲ್ಲೇ ನಡೆದಿದೆ. ಕರ್ಣನಿಗೆ ಹಿನ್ನಡೆ ಆಗೋದಕ್ಕೆ ಶಾಪಗಳು ಒಂದು ಸ್ವಲ್ಪ ಕೆಲಸ ಮಾಡೋದು ಅನ್ನೋದು ಹೌದಾದ್ರೂ ಯುದ್ಧ ಹಾಗೇ ನಡೆದಿದೆ. ಮತ್ತು ಇದನ್ನು ಹಾಗೆ ನಡೆದಿದ್ದರೂ ಕೂಡ ಸಾಮರ್ಥ್ಯ ಅಂತ ಕಾಣಿಸ್ತಾ ಇಲ್ಲ. ಇದು ದೊಡ್ಡ ಅದೃಷ್ಟ, ಇದೊಂದು ಆಯ್ತಲ್ಲ ಅಂತ. ಅಂದರೆ ಕರ್ಣನ ವಿಷಯದಲ್ಲಿ ಯುಧಿಷ್ಠಿರನಿಗೆ ಯಾವಾಗಲೂ ಭೀತಿ ಇತ್ತು ಅಂತ ನಾವು ಮೊದಲಿಂದ ನೋಡ್ಕೊಂಬಂದಿದ್ದೀವಿ. ಅವನು ಹೇಳ್ತಾನೆ, ಆಶ್ಚರ್ಯ ಏನೂ ಅಲ್ಲ, ಇದು ಅದೃಷ್ಟ ಹೌದಾದರೂ ಕೂಡ ಇದೊಂದು ಆಶ್ಚರ್ಯ ಅಲ್ಲ ಕೃಷ್ಣ. ಯಾಕೆ ಅಂದರೆ ನೀನು ನಮ್ಮ ಜೊತೆಗಿದೆಯಲ್ಲ. ತ್ವಯಾ ಸಾರಥಿನ ಪಾರ್ಥಃ ಯತ್ಕುರ್ಯಾದದ್ಯ ಪೌರುಷಂ. ನೀನು ಸಾರಥಿಯಾಗಿ ಕುಳಿತುಕೊಂಡಿರುವಾಗ ಅರ್ಜುನ ಏನನ್ನು ಮಾಡಬಹುದೋ ಅದನ್ನು ಮಾಡಿದ್ದಾನೆ ಅಂತ. ನೀನು ಸಾರಥಿ ಆದಮೇಲೆ ಇಂಥದ್ದನ್ನು ಮಾಡಲೇಬೇಕಲ್ವಾ ಅಂತ ಕೇಳ್ತಾನೆ. ಅವನ ಬಲಭುಜವನ್ನು ಹಿಡ್ಕೊಳ್ತಾನೆ ಯುಧಿಷ್ಠಿರ, ಕೃಷ್ಣನದ್ದು ಬಲ ತೋಳನ್ನು ಹಿಡ್ಕೊಂಡು ಹೇಳ್ತಾನೆ, ನೀವಿಬ್ಬರು ಯಾರು ಅನ್ನೋದು ನನಗೆ ಗೊತ್ತಿದೆ. ನರನಾರಾಯಣೋ ದೇವವು. ನೀವಿಬ್ಬರು ದೇವತೆಗಳು, ಒಬ್ಬ ನರ ಒಬ್ಬ ನಾರಾಯಣ. ನನಗೆ ನಾರದರು ಹೇಳಿದ್ದಾರೆ ಇದನ್ನು ಅಂತ. ಧರ್ಮ ಸಂಸ್ಥಾಪನೆ ಯುಕ್ತವು. ಧರ್ಮ ಸಂಸ್ಥಾಪನೆಗಾಗಿಯೇ ನೀವು ನಿಮ್ಮನ್ನು ತೊಡಗಿಸಿಕೊಂಡವರು. ಅಂದರೆ ನರನಾರಾಯಣರು ಅಂತ ಇಬ್ಬರು ಇದ್ದಾರಲ್ಲ, ಶ್ರೀಮನ್ನಾರಾಯಣ ನರನಾಗಿ ನಾರಾಯಣನಾಗಿ ರೂಪುಗೊಂಡಿದ್ದಾನಲ್ಲ, ಅವರಿಗೆ ಬೇರೆ ಕೆಲಸವೇ ಇಲ್ಲ. ಅವರ ಕೆಲಸ ಧರ್ಮ ಸಂಸ್ಥಾಪನೆ ಒಂದೇ. ಅವರು ಎರಡೇ ಕೆಲಸ ಮಾಡ್ತಾರೆ. ಒಂದು ತಪಸ್ಸು ಮಾಡ್ತಾರೆ, ಅವಶ್ಯಕತೆ ಬಂದಾಗ ಯಾವುದೋ ಅವತಾರ ತಾಳಿಯೋ ತಮ್ಮದೇ ರೂಪದಲ್ಲಿಯೋ ಧರ್ಮ ಸಂಸ್ಥಾಪನೆಯನ್ನು ಮಾಡ್ತಾರೆ. ನರ ನಾರಾಯಣ ಅನ್ನುವ ಎರಡು ಅಭಿವ್ಯಕ್ತಿಗಿರುವ ಕೆಲಸ ಅದೊಂದೇ. ಪುರಾಣೋ ಪುರುಷೋತ್ತಮವು. ನೀವು ಇವತ್ತಿನವರು ಕೂಡ ಅಲ್ಲ, ಬಹಳ ಬಹಳ ಹಳಬರು ನೀವು ಅಂತ ಹೇಳ್ತಾನೆ. ಇದನ್ನು ನಾರದರು ಮಾತ್ರ ಅಲ್ಲ, ವ್ಯಾಸರು ಹಲವು ಸಲ ನನಗಿದನ್ನು ಹೇಳಿದ್ದಾರೆ. ಅಸಕೃಚ್ಚಾಪಿ ಮೇಧಾವಿ ಕೃಷ್ಣದ್ವೈಪಾಯನೋ ಮಮ ಕಥಾ ಮೇತಾಂ ಮಹಾಬಾಹೋ ದಿವ್ಯಾಮಕಥಯತ್ ಪ್ರಭು. ನಿಮ್ಮ ದಿವ್ಯವಾದ ಕಥೆಗಳನ್ನು ಅದೆಷ್ಟೋ ಸಲ ವ್ಯಾಸರು ನನಗೆ ಕೇಳಿಸಿದ್ದಾರೆ ಅಂತ. ಇವತ್ತು ಏನಾದರೂ ಈ ಕಾರ್ಯ ಆಗಿದೆ ಅಂದರೆ ಇದಕ್ಕೆ ನೀನೇ ಕಾರಣ ಅಂತ ಹೇಳ್ತಾನೆ. ಅಂದರೆ ತವ ಕೃಷ್ಣ ಪ್ರಭಾವೇಣ ಗಾಂಡೀವೇನ ಧನಂಜಯ ಜಯತ್ಯಭಿಮುಖಾನ್ ಶತ್ರುನ್. ಇದು ಅರ್ಜುನನ ಗೆಲುವಲ್ಲ, ಇದು ನಿನ್ನ ಗೆಲುವು ಅಂತ. ನೀನಿರೋದ್ರಿಂದಾಗಿ ಅರ್ಜುನನಿಗೆ ಇದನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ನೀನು ಸಾರಥಿಯಾಗಿ ಬಂದೆ ಅಂದಾಗಲೇ ನನಗೆ ನಿಶ್ಚಯ ಇತ್ತು, ನಮಗೆ ಗೆಲುವು ನಿಶ್ಚಿತ, ಶತ್ರುಗಳಿಗೆ ಪರಾಜಯ ನಿಶ್ಚಿತ ಅಂತ ನನಗೆ ಅನ್ನಿಸಿತ್ತು. ಅದಾಯಿತು ಈಗ ಅಂತ. ಇಷ್ಟು ಹೇಳಿದವನೇ ಯುಧಿಷ್ಠಿರ ಎದ್ದು ತನ್ನ ರಥ ಏರ್ತಾರೆ. ಗಾಯ ಎಲ್ಲ ಹಾಗೇ ಇದೆ. ಅದು ಎಂಥ ಉತ್ಸಾಹ ಅಂದರೆ ಈಗ ರಣಾಂಗಣಕ್ಕೆ ಹೊರಟು ಬಿಟ್ಟ ಅವನು. ಓಕೆ. ಅಂದರೆ ನೋಡಿ, ಇದೆಲ್ಲ ನಾನು ಹೇಳೋದು ಅಂದರೆ ಪದೇ ಪದೇ ನೆನಪು ಮಾಡ್ಕೊಳ್ಳೋದು ಏನಂದರೆ, ಈ ವಿಜಯ ಗೆದ್ದಾಗ ನಾಯಕ ಬರೋದು ಕಾರ್ಯಕರ್ತರು ಇರುವಲ್ಲಿಗೆ ಅಥವಾ ಇದಕ್ಕೆ ಚುನಾವಣೆ ಇದು ಆಗ್ತಾ ಇರುತ್ತಲ್ಲ, ಎಣಿಕೆ ಆಗ್ತಾ ಇರುತ್ತಲ್ಲ, ಅಲ್ಲಿಗೆ ಬರೋದು ಗೆಲುವು ಇನ್ನೇನು ಬರ್ತಾ ಇದೆ ಅನ್ನೋ ಹೊತ್ತಿಗೆ ಅವ್ರು ಬರೋದು ಎಲ್ಲ ಇದೆಯಲ್ಲ, ಎಲ್ಲ ಮನುಷ್ಯನ ಟೆಂಡೆನ್ಸಿ ಏನೂ ವ್ಯತ್ಯಾಸ ಇಲ್ಲ. ಅಂದರೆ ಅವನು ಮಲಗಿದಾನೆ, ಎದ್ದವನು ರಥ ಏರಿದ್ದೆ ಅಂತ.
ಯಾಕೆ ಬಂದಂತೆ ಅಂದರೆ ಆಗತೋ ಬಹುವೃತ್ತಾಂತಂ ದ್ರಷ್ಟು ಮಾಯೋಧನಂ ತದಾ, ನೋಡಬೇಕು ಅಂತ ಹೇಗಾಗಿದೆ ಈಗ ಯುದ್ಧ ಕ್ಷೇತ್ರ ಅಂತ ನೋಡಬೇಕು ಅನ್ನೋ ಉತ್ಸಾಹದಲ್ಲಿ ಬಂದಂತೆ. ಬರುವಾಗಲೂ ಕೃಷ್ಣಾರ್ಜುನರ ಜೊತೆಗೆ ಅವನು ಮಾತಾಡ್ಕೊಳ್ತಲೇ ಬಂದಂತೆ. ಈ ಸಿನಿಮಾ ಸೂಪರ್ ಹಿಟ್ ಆದಾಗ ಗಣೇಶ್ ಒಂದ್ಸಲ ಹೇಳಿದ್ರು ನನಗೆ, ಮುಂಗಾರು ಮಳೆ ಟೈಮಲ್ಲಿ ಸಿನಿಮಾ ಹಿಟ್ ಆಗ್ಬಿಟ್ಟಿತ್ತಲ್ಲ, ಅವ್ರು ನಮ್ಮ ಆಫೀಸ್ಗೆ ಬಂದು ನಂಗೆ ಪದೇ ಪದೇ ಥಿಯೇಟ್ರಿಗೆ ಹೋಗ್ಬೇಕು ಅನ್ಸುತ್ತೆ. ಪದೇ ಪದೇ ಹೋಗ್ತಿದ್ರಂತೆ, ಸಾಗರ್ ಥಿಯೇಟ್ರಿಗೆ ಹೋಗೋದು, ನೋಡ್ಕೊಂಡು ಮತ್ತೆ ಬರೋದು, ಮತ್ತೆ ಹೋಗೋದು. ನಿಜವಾಗ ಹಾಗಾಗತ್ತೆ ಅದು. ಸೊ ಅದು ಎಷ್ಟು ಅಂದ್ರೆ ನೋಡಿ, ಎಲ್ಲ ಅಂದರೆ ನೀವು ಹೇಳ್ದಂಗೆ ಮನುಷ್ಯ ಸ್ವಭಾವ ಕ್ಷೇತ್ರಗಳ ಬದಲು, ಬಟ್ ಸ್ವಭಾವ ಒಂದೇ. ಸ್ವಭಾವ ಒಂದೇ. ಗೆಲುವು ಇದ್ದಾಗ ಅಂದ್ರೆ ಅದನ್ನ ಎಂಜಾಯ್ ಮಾಡೋದು, ಅದನ್ನ ಹೋಗೋದು, ಅದನ್ನು ನೋಡಬೇಕು ಅಂತ. ನಾನು ಗೆಲ್ತಾ ಇರುವ ಜಾಗ ಇದೆಯಲ್ಲ, ಗೆದ್ದ ಜಾಗ ಇದೆಯಲ್ಲ, ಅದನ್ನು ನೋಡಬೇಕು ಅಂತ ಅನ್ಸತ್ತೆ ಅಂತ. ನೀವು ಹೇಳಿದ್ದಕ್ಕೆ ಪೂರಕವಾಗಿ ಇಲ್ಲೇನು ನಡೆಯುತ್ತೆ ಅಂದರೆ, ಅವನು ಸೀದಾ ಬರೋದು ಎಲ್ಲಿಗೆ ಅಂದರೆ ಕರ್ಣ ಸತ್ತು ಬಿದ್ದ ಜಾಗಕ್ಕೆ, ಯುಧಿಷ್ಠಿರ. ಅಂದರೆ ಅಲ್ಲಿ ಗಣೇಶಿಗೆ ಹೇಳುವಾಗ ಅದು ಗೆಲುವು ತಂದು ಕೊಟ್ಟ ಜಾಗ, ಇಲ್ಲಿಗೆ ಯುಧಿಷ್ಠಿರನಿಗೆ ಗೆಲುವು ತಂದು ಕೊಟ್ಟ ಜಾಗ ಕರ್ಣ ಸತ್ತ ಜಾಗ, ಅದು ಯುದ್ಧ ಅಲ್ವಾ. ಬಂದು ಅವನನ್ನು ನೋಡ್ತಾನೆ. ಸದರ್ಶ ರಣೇ ಕರ್ಣಂ ಶಯಾನಂ ಪುರುಷರ್ಷಭಂ, ಗಾಂಡೀವದಿಂದ ಹೊರಬಂದ ಬಾಣಗಳಿಂದಾಗಿ ಸತ್ತು ಹೊರಗಿದ್ದ ಕರ್ಣನನ್ನು ನೋಡ್ತಾನೆ. ಹತ್ತಿರದಲ್ಲೇ ಅವನ ಮಗ ಕೂಡ ಸತ್ತಿರ್ತಾನೆ, ಮೊದಲು ಅವನ ಮಗನ ಕೊಂದಿರ್ತಾನಲ್ಲ. ಕಂಡವನು ಹೊಗಳ್ತಾನೆ ಅವರನ್ನು, ಪ್ರಶಂಸ ನರವ್ಯಾಘ್ರವು, ಕೃಷ್ಣಾರ್ಜುನರನ್ನು ಯುಧಿಷ್ಠಿರ ಹೊಗಳ್ತಾನೆ. ಅಂದರೆ ನೀವು ಹೇಳಿದ್ದು ಮಾತ್ರ ಸಾಕಾಗೋದಿಲ್ಲ ನನಗೆ, ನಾನು ಕರ್ಣ ಸತ್ತಿದ್ದನ್ನು ನೋಡಬೇಕು ಅಂತ. ಯುಧಿಷ್ಠಿರನಂತ ಯುಧಿಷ್ಠಿರ ಅಂತ, ಅತ್ಯಂತ ಸಾತ್ವಿಕ, ಯುದ್ಧ ವಿರೋಧಿ, ಹಿಂಸೆಯ ವಿರೋಧಿ, ಎಲ್ಲರನ್ನ ಪ್ರೀತಿಸುವವ, ಅಜಾತಶತ್ರು, ಇಂಥವನು ಕೂಡ ಯುದ್ಧ ಅಂತ ಆರಂಭ ಆಗಿಬಿಟ್ರೆ ಆಮೇಲೆ ಆ ಗೆಲುವು ಅನ್ನೋದು, ಸೋಲು ಅನ್ನೋದು ಅವರನ್ನು ಹೇಗೆ ಮಾಡಿಸತ್ತೆ ಅನ್ನೋದು ಇಲ್ಲಿ ಕಾಣಿಸತ್ತೆ ಅಂತ, ಮಾಡಿಸತ್ತೆ ಅಂತ. ಅಂದರೆ ಅವನಿಗೆ ನೋಡಬೇಕಾಗಿದೆ, ಆ ಜಯವನ್ನು ಅವನು ಅವಾಗ ಎಂಜಾಯ್ ಮಾಡಬೇಕಾಗಿದೆ, ಆಸ್ವಾದಿಸಬೇಕಾಗಿದೆ ಅಂತ ಉದ್ಘೋಷಣೆ ಮಾಡಿಬಿಡ್ತಾನೆ. ಕೃಷ್ಣನಿಗೆ ಹೇಳ್ತಾನೆ, ಅದ್ಯ ರಾಜಾಸ್ಮಿ ಗೋವಿಂದ, ಪೃಥಿವ್ಯಾಂ ಭ್ರಾತೃಭಿಸ್ಸಹ, ನಾನಿವತ್ತು ಭೂಮಂಡಲದ ದೊರೆಯಾದೆ ಅಂತ. ತಮ್ಮಂದಿರೊಡನೆ ಈ ರಾಜ್ಯವನ್ನು ಆಳ್ತೇನೆ, ನಿನ್ನಂತಹ ತ್ವಯಾ ನಾಥೇನ ವೀರೇಣ ವಿದುಷಾ ಪರಿಪಾಲಿತಃ, ನನ್ನನ್ನು ಪಾಲಿಸೋದಕ್ಕೆ, ನನ್ನನ್ನು ಪರಿಪಾಲನೆ ಮಾಡೋದಕ್ಕೆ ನೀನಿದ್ದಿ. ಎಂಥವನು ಅಂದರೆ ವಿವೇಕಿಯಾದ ನೀನು, ವೀರನಾದ ನೀನು, ನಮ್ಮೆಲ್ಲರ ಒಡೆಯನಾದ ನೀನಿದ್ದಿ, ನಿನ್ನ ಪರಿಪಾಲನೆಯಲ್ಲಿ ಈ ಜಗತ್ತನ್ನು ಆಳ್ತೇನೆ ನಾನು ಅಂತ ಹೇಳ್ತಾನೆ. ಇನ್ನೂ ದುರ್ಯೋಧನನ ವಧೆಯಾಗಿಲ್ಲ, ಕರ್ಣನ ವಧೆಯಲ್ಲೇ ನಿಶ್ಚಯ ಆಗೋಯಿತು ಯುದ್ಧ ಅಂತ. ಇವತ್ತು ದುರ್ಯೋಧನನಿಗೆ ಸಂಪೂರ್ಣ ನಿರಾಶೆಯಾಗಿರುತ್ತೆ ಅಂತ. ನಿರಾಶೋದ್ಯ ದುರಾತ್ಮಾಸೌ ಧಾರ್ತರಾಷ್ಟ್ರೋ ಭವಿಷ್ಯತಿ, ದುಷ್ಟ ದುರ್ಯೋಧನನಿಗೆ ಇವತ್ತು ನಿರಾಶೆ ಆಗಿರುತ್ತೆ ಅಂತ. ಅಂದರೆ ಇಲ್ಲಿಯವರೆಗೂ ಅವನಿಗೊಂದು ಮನಸ್ಸಿತ್ತು, ಅಂದರೆ ತಾನು ಗೆಲ್ಲಬಹುದು ಅನ್ನೋ ಒಂದು ಮನಸ್ಸಿತ್ತು, ಅದು ಮುಗೀತು ಅಂತ. ಎರಡು ನಿರಾಸೆ ಆಗತ್ತೆ ಅವನಿಗೆ ಅಂತ ಹೇಳ್ತಾನೆ. ಜೀವಿತಾಚ್ಚಾಪಿ ರಾಜ್ಯಾಚ್ಚ ಅಂತ, ಅವನಿಗೆ ಬದುಕುವ ಆಸೆಯೂ ಹೊರಟೋಗತ್ತೆ, ರಾಜ್ಯದ ಆಸೆಯೂ ಹೊರಟೋಗತ್ತೆ ಕರ್ಣನ ನಿಧನದ ಅನಂತರ ಅಂತ. ಇದನ್ನೇ ಮತ್ತೆ 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 ಹೇಳ್ತಾನೆ, ಎಂಥ ಅದೃಷ್ಟ ಇದು, ನೀನು ಅರ್ಜುನ ಸೇರಿ ಎಂಥ ಕೆಲಸ ಮಾಡಿಬಿಟ್ರಿ ಅಂತೆಲ್ಲ ಮತ್ತೆ 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 ಹೇಳ್ಕೊಳ್ತಾನೆ. ಏವಂಸ ಬಹುಶೋ ಹೃಷ್ಟ ಪ್ರಶಂಸ ಜನಾರ್ದನಂ, ಅತ್ಯಂತ ಸಂತೋಷ ಆಗಿರುತ್ತೆ, ಕೃಷ್ಣನನ್ನು ಮತ್ತು ಅರ್ಜುನನನ್ನು ಹೊಗಳುತ್ತಲೇ ಇರ್ತಾನೆ. ಎಲ್ಲರೂ ಬಂದು ಸೇರ್ಕೋತಾರೆ. ಯುಧಿಷ್ಠಿರ ಬಂದ ಅಂತ ಭೀಮ, ನಕುಲ, ಸಹದೇವ ಎಲ್ಲರೂ ಬಂದು ಸುತ್ತುವರೆದು ಅಲ್ಲಿ ವರ್ಧಯಂತಿ ಸ್ಮ ರಾಜಾನಂ, ಒಬ್ಬೊಬ್ಬರು ಬಂದು ದೂರ ಅಲ್ಲಲ್ಲಿ ನಿಂತಿರ್ತಾರಲ್ಲ, ಅವ್ರವ್ರು ಬಂದಾಗನೂ ಇವನು ಸಂತೋಷ ಹೆಚ್ಚಾಗ್ತಾ ಹೋಯ್ತಂತೆ ಯುಧಿಷ್ಠಿರನದ್ದು. ಎಲ್ಲರೂ ಕೃಷ್ಣಾರ್ಜುನರ ಪ್ರಶಂಸೆಯಲ್ಲಿ ನಿರತರಾಗಿ ಬಿಡ್ತಾರೆ. ಅದೇ ಮಾತು, ಯಾಕೆಂದರೆ ಅಲ್ಲಿ ಯುದ್ಧವೂ ಇರೋಲ್ಲ, ಈಗ ಅವ್ರು ಹೋಗ್ಬಿಟ್ಟಿದ್ದಾರೆ ಅಲ್ಲಿಗೆ. ಹಾಗಂತ ಅವತ್ತಿನ ರಾತ್ರಿ ಆಗಿಲ್ಲ, ಯುದ್ಧ ಮುಗಿದಿಲ್ಲ. ಇವರು ಯುದ್ಧದ ಮಾತುಗಳನ್ನೇ ಹೇಳ್ತಾ ಕೃಷ್ಣಾರ್ಜುನರನ್ನು ಹೊಗಳ್ತಾ ನಿಂತ್ಕೊಳ್ತಾರೆ. ಎಷ್ಟೊತ್ತಾದರೂ ಅವರು ಬಂದಿಲ್ಲ. ಮಾತಾಡ್ತಾ ಇವರು ಶಿಬಿರಕ್ಕೆ ಹೋಗ್ತಾರೆ. ಜಗ್ಮುಸ್ವ ಶಿಬಿರಾಯೈವ ಮುದಾಯುಕ್ತ ಮಹಾರಥಾಹ, ತಮ್ಮ ಶಿಬಿರದ ಕಡೆಗೆ ಹೋಗ್ತಾರೆ. ಅಂದರೆ ಯುದ್ಧ ಇವತ್ತಿನ ಮುಗೀತು ಅನ್ನೋ ಥರನ? ಯುದ್ಧ ಮುಗೀತು ಅಂತೇನಾಗೋಲ್ಲ, ಆದರೆ ಅವರು ಯುದ್ಧಕ್ಕೆ ಬಂದರೆ ಮತ್ತೆ ಬರೋದು ಅನ್ನೋ ಥರದಲ್ಲೇ ಹೋಗ್ತಾರೆ. ಯುದ್ಧದ ಕೊನೆಯನ್ನು ಘೋಷಣೆ ಮಾಡೋದಿಲ್ಲ. ಸೊ ಅಲ್ಲಿಗೆ ಅಂದರೆ ಒಂದು ಜಯ ಸಿಕ್ಕ ಮೇಲೆ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ, ರೀಕನ್ಫರ್ಮ್ ಮಾಡ್ಕೊಳ್ಳೋದು, ಅದನ್ನು ಎಂಜಾಯ್ ಮಾಡೋ ಮೂಮೆಂಟ್ಗಳು ಹೇಗೆ ಅನ್ನೋದನ್ನು ಈ ಒಂದು ಎಪಿಸೋಡಲ್ಲಿ ನೋಡಿದ್ವಿ. ಸೊ ಯುದ್ಧ ಅನ್ನೋದು ನಿಮ್ಮ ಒಳಗಡೆ ಇರುವಂಥ ಎಲ್ಲ ಅವಿತಿಟ್ಟ ಬಯಕೆಗಳು ಮತ್ತು ಅವಿತಿಟ್ಟ ಭಯಗಳನ್ನು ಕೂಡ ಹೊರಗಡೆ ಬರೋ ಥರ ಮಾಡುತ್ತೆ, ಅವಿತಿಟ್ಟ ಆಸೆಗಳನ್ನು ಕೂಡ ಹೊರಗಡೆ ಬರೋ ಥರ ಮಾಡುತ್ತೆ. ಮನುಷ್ಯ ಏನು ನಿಜವಾಗ್ಲೂ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ವಾ? ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳ್ತಾರೆ ನಾನು. ಅಂದರೆ ಯುಧಿಷ್ಠಿರನಿಗೂ ಕೂಡ ಯುದ್ಧ ಎಷ್ಟು ಬೇಸರ ಉಂಟು ಮಾಡಿತ್ತು, ಎಷ್ಟು ನೋವು ಉಂಟು ಮಾಡಿತ್ತು, ಎಷ್ಟು ಭಯ ಉಂಟು ಮಾಡಿತ್ತು ಅನ್ನೋದು ಆತ ಈಗ ಎಷ್ಟು ಸಂತೋಷ ಪಡ್ತಾರೆ ಅನ್ನೋದ್ರ ಮೂಲಕ ಗೊತ್ತಾಗ್ತಾ ಇದೆ. ಅಂದರೆ ಸರಿಯಾದ ಶಬ್ದ ಹೇಳಬೇಕು ಅಂದ್ರೆ ನಿರಾಳನಾದ. ಎಸ್.
ಸೊ ಹಾಗೆ ಆ ಕಡೆ ನಿರಾಸೆ, ಈ ಕಡೆ ಸಂಭ್ರಮ, ಮತ್ತು ಕರ್ಣನ ವಧೆಯಿಂದ ಒಂದು ದೊಡ್ಡ ಒಂದು ಮಹತ್ತರವಾದ ಘಟ್ಟ ಮಹಾಭಾರತದಲ್ಲಿ ಮುಗಿದಂತಾಗಿದೆ. ಮತ್ತು ಅದರ ನಂತರದ ಒಂದು ಘಟನೆಗಳನ್ನ ಕೂಡ ನೋಡಿದ್ವಿ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಹೇಳ್ತಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪತ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಸ್ನೇಹಿತರೆ, ಇದು ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆ. ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನೋಡ್ತಾರೆ ಗೌರಿ ಶೆಟ್ಟಿ ಸ್ಟುಡಿಯೋ, ನೋಡ್ತಾರೆ ಮಹಾಭಾರತ ರಹಸ್ಯಗಳು. ನಮಸ್ಕಾರ.